ಗಾಯ್ಸ್ ಮೊದಲಿದ್ದು ನೋಡಿ. What is your name? I have been thinking about our relationship lately, and honestly, I am struggling to understand why I feel like I hate you. Hey, what is your name? ಗಾಯ್ಸ್ ಇಮೇಜಿಂದ ಹೇಗೆ ವಿಡಿಯೋನ ಜನರೇಟ್ ಮಾಡ್ಬೇಕಂತ ನೋಡೋಣ. ಇದನ್ನ ಯೂಟ್ಯೂಬಲ್ಲಿ ಫ್ರೀಯಾಗಿ ಮಾಡ್ಬೋದು. ಫ್ರೀಯಲ್ಲಿ ಅವೈಲೇಬಲ್ ಇದೆ ಇದು. ಇನ್ನು ಯೂಟ್ಯೂಬಿಗೆ ಹೋಗಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಶಾರ್ಟ್ ಅಂತಿದೆ, ಅಲ್ಲೇ ಹೋಗಬೇಕಾಗುತ್ತೆ. ಈ ಥರ ಬಂದರೆ ಕ್ಯಾನ್ಸಲ್ ಮಾಡಿ, ಇಲ್ಲಾಂದ್ರೆ ಆ್ಯಡ್ ಫ್ರಮ್ ಗ್ಯಾಲರಿ, ಇಲ್ಲಾಂದ್ರೆ ಓನ್ಲಿ ಒಂದು ಟೈಮ್ ಓಕೆ ಈ ಥರ ಕ್ಲಿಕ್ ಮಾಡಿ. ಪಕ್ಕ ಒಂದು ಏರೋ ಮಾರ್ಕ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಟು ವಿಡಿಯೋ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಹೋಗ್ಬಿಟ್ಟು ನೀವು ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿ. ಆದರೆ ಓಕೆ, ನಾನು ಈ ಇಮೇಜ್ ಸೆಲೆಕ್ಟ್ ಮಾಡ್ತೀನಿ. ಈ ಇಮೇಜ್ ಸೆಲೆಕ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ಸ್ವಲ್ಪ ಜನರೇಟ್ ಆಗುತ್ತೆ, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಫೋಟೋ ಜನರೇಟ್ ಆಗುತ್ತೆ. ಓಕೆ, ಅದು ಫುಲ್ಲು ಡೀಟೇಲ್ ಅನಲೈಸ್ ಮಾಡ್ತಾ ಇದೆ ಗಾಯ್ಸ್. ಈಗ ಕೆಲವೊಂದಿಷ್ಟು ಕೆಳಗಡೆ ಕ್ವಶನ್ ಕೇಳುತ್ತೆ. ಆ ಕ್ವಶನ್ ಇದೆಯಲ್ಲ, ಇಲ್ಲಿ ಪ್ಯಾರಾಗ್ರಾಫ್ ಕ್ಲಿಕ್ ಮಾಡಿದ್ರು ಕೂಡ ಅದು ಆಟೋಮೆಟಿಕ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಡೈಲಾಗ್ನ. ಇಲ್ಲಾಂದರೆ ನೀವು ಓನಾಗಿ ಮೆನುವಲ್ಲಿ ಕೂಡ ಎಂಟ್ರಿ ಮಾಡ್ಬೋದು. ಓಕೆ, ನನಗೆ ಎಂಟ್ರಿ ಮಾಡ್ತೀನಿ, ಮೆನುಲಿ ಎಂಟ್ರಿ ಮಾಡ್ತೀನಿ. ಹಾಯ್ ಅಂತ ಟೈಪ್ ಮಾಡಿದೆ. ಓಕೆ, ಇದನ್ನೇ ಆ ಇಮೇಜ್ ಹೇಳುತ್ತೆ, ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ಹೇಳುತ್ತೆ. ಈಗ ಓಕೆ, ವೇಟ್ ಮಾಡಿ. ಓಕೆ, ಹಾಯ್ ವಾಟ್ ಈಸ್ ಯುವರ್ ನೇಮ್ ಅಂತ ನಾನು ಹಿಂಗೆ ಸೆಟ್ ಮಾಡ್ತೀನಿ. ಓಕೆ, ಕೆಳಗಡೆ ಮತ್ತೆ ಪ್ಯಾರಾಗ್ರಾಫ್ ಕೆಳಗಡೆ ಮತ್ತೆ ಟೈಪ್ ಮಾಡ್ತೀನಿ, ವೈ ಐ ಹೇಟ್ ಯು. ಓಕೆ, ಇದನ್ನ ಟೈಪ್ ಮಾಡ್ತೀನಿ. ಈಗ ನೋಡಿ, ಇದಾದಮೇಲೆ ಜನರೇಟಿಗೆ ಕೊಟ್ಟೆ. ಈ ಜನರೇಟ್ ಆಗೋ ಸ್ವಲ್ಪ ಟೈಮ್ ಇರುತ್ತೆ, ಸುಮಾರು ಒಂದು 20-30 ಸೆಕೆಂಡ್ ಇರುತ್ತೆ. ಓಕೆ, ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡ್ತೀನಿ ಗಾಯ್ಸ್. ಎ ಐ ಇಮೇಜ್ನ ರಾಂಗಾಗಿ ಯೂಸ್ ಮಾಡ್ಕೊಬಾರ್ದು. ಯಾರ್ದಾರ ಫೋಟೋ ತೊಗೊಂಡು ಏನಾದರೂ ಮಾಡಬಾರ್ದು. ಜಸ್ಟ್ ಇದು ಇನ್ಫಾರ್ಮೇಷನ್ ಮಾತ್ರ, ನಿಮಗೆ ಮಾತ್ರ ಇದು. ಓಕೆ, ನಾನು ಟೈಪ್ ಮಾಡಿದ್ದು ಹೇಳಿದ್ದು ನೋಡಿ, ವಿಡಿಯೋ ಜನರೇಟ್ ಆಯಿತು. What is your name? Hey, what is your name? I have been thinking about our relationship lately, and honestly, I am struggling to understand why I feel like I hate you. Hey, what is your name? Your name ಕೂಡ ಮಾಡ್ಬೋದು. ಈ ಕಡೆ ಬಂದು ಈ ಥರ ಸ್ವಲ್ಪ ಏನಾದ್ರು ಎಡಿಟಿಂಗ್ ಮಾಡೋದು ಇಷ್ಟ ಇದ್ದರೆ ಎಡಿಟ್ ಮಾಡ್ಬೋದು. ಓಕೆ, ಪಕ್ಕ ಮ್ಯೂಸಿಕ್ ಇದೆ, ಎಷ್ಟನ್ನು ಕೊಡ್ಬೋದು. ವಾಯ್ಸ್ ಇದು ಓವರ್ ಮಾಡ್ಬೋದು. ಈಗ ಟೈಪ್ ಮಾಡಿಬಿಟ್ಟು ನೀವು ವಾಯ್ಸ್ ಕೊಟ್ಟರೆ ಅದು ವಾಯ್ಸ್ ಕೂಡ ಆ್ಯಡ್ ಆಗುತ್ತೆ. ನಿಮ್ಮದೇ ಆದ ವಾಯ್ಸಲ್ಲಿ ಆ್ಯಡ್ ಆಗುತ್ತೆ ಗಾಯ್ಸ್, ಬೇರೆ ಯಾವ್ದು ವಾಯ್ಸ್ ಆಗಲ್ಲ. ಓಕೆ ನೋಡಿ, understand why I feel like ನಿಮ್ಮದೇ ಆದ ವಾಯ್ಸ್ lately, and honestly, I am struggling to understand why I feel like. ಮುಂದಿನ ವಿಡಿಯೋದಲ್ಲಿ ಹೇಗೆ ಯೂಟ್ಯೂಬ್ನಿಂದ AI ಟೂಲ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡಿ ಮ್ಯೂಸಿಕ್ನ ಓನಾಗಿ ಜನರೇಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ಇಟ್.